ಹಾಸನದಲ್ಲಿ ಪೂಜೆ ಸಲ್ಲಿಸಿ ಈಗ ಪ್ರಜ್ವಲ್ ಪರ ಪ್ರಚಾರಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಹಾಸನದಲ್ಲಿ ಪೂಜೆ ಸಲ್ಲಿಸಿ ಪ್ರಜ್ವಲ್ ಪರ ಪ್ರಚಾರಕ್ಕೆ ಈಗ ಅಧಿಕೃತ ಚಾಲನೆ ನೀಡಲಾಗಿದೆ. ಹೊಳೆ ನರಸೀಪುರದಿಂದ ಮೂಡಲಹಿಪ್ಪೆ ಗ್ರಾಮದಲ್ಲಿ ಚನ್ನಕೇಶ್ವನಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಚನ್ನಕೇಶ್ವರ ದೇವಾಲಯದಲ್ಲಿ ಪೂಜೆ ಬಳಿಕ ಪ್ರಚಾರಕ್ಕೆ ಈಗ ಚಾಲನೆಯನ್ನ ನೀಡಲಾಗಿದೆ. ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ಗೆ ಮಂಗಳಮುಖಿಯರು ಕೂಡ ಆಶೀರ್ವಾದ ಮಾಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಅವರು ಕ್ಯಾಂಪೇನ್ ಅನ್ನ ಶುರು ಮಾಡ್ತಾ ಇದ್ದಾರೆ. ಈ ವರ್ಷ ಲೋಕಸಭಾ ಚುನಾವಣೆಯ 2019ನೇ ಕಂಟೆಸ್ಟೆಂಟ್ ಆಗಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇವತ್ತಿಂದ ಏನು ಪ್ರಜ್ವಲ್ ರೇವಣ್ಣ ಅವರು ಅಧಿಕೃತವಾಗಿ ಕ್ಯಾಂಪೇನಿಂಗ್ ಶುರು ಮಾಡಿದ್ದಾರೆ, ಜೊತೆಗೆ ಪೂಜೆ ಎಲ್ಲ ಸಲ್ಲಿಸಿದ್ದಾರೆ. ಜೊತೆಗೆ ಈಗ ಎಕ್ಸಾಕ್ಟ್ ಆಗಿ ಎಲ್ಲಿಂದ ಶುರು ಮಾಡ್ತಾರೆ? ಮೊದಲೇ ಬಾರಿ ಪ್ರಚಾರಕ್ಕೆ ಹೊರಟಿದ್ದಾರೆ. ದಿವ್ಯಾ ರಘುನಾಥ್, ಇವತ್ತಿಂದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಬಹುತೇಕ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನುವ ಮಾಹಿತಿ ಖಚಿತವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಈ ಪೂಜೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಹೊಳೆನರಸೀಪುರದಲ್ಲಿ ಇರುವಂತಹ ಸ್ವಗೃಹದಲ್ಲಿ ಇವತ್ತು ಭವಾನಿ ರೇವಣ್ಣ ಮತ್ತೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಜೊತೆಗೆ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರು ಕೂಡ ಮನೆ ದೇವರಿಗೆ ಪೂಜೆ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಏನು ಮಂಗಳಮುಖಿಯರಿಂದ ಪ್ರಜ್ವಲ್ ರೇವಣ್ಣರವ್ರಿಗೂ ಕೂಡ ಇವತ್ತು ಆಶೀರ್ವಾದ ಮಾಡಿಸಿರುವಂತದ್ದು. ಮತ್ತೆ ಏನು ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮ ಏನಿದೆ ಆ ಗ್ರಾಮದ ಚನ್ನಕೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಈಗಾಗಲೇ ಭವಾನಿ ರೇವಣ್ಣ ಮತ್ತೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಸೇರಿದಂತೆ 3 ಜನ ಕೂಡ ಈಗ ಚನ್ನಕೇಶ್ವರನ ಸನ್ನಿಧಾನದಲ್ಲಿ ಕೂಡ ಪೂಜೆ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಕೂಡ ಈಗಾಗಲೇ ಸ್ಥಳಕ್ಕೆ ಕೂಡ ಆಗಮಿಸಿರುವಂತದ್ದು. ಈಗ ಏನು ದೇವೇಗೌಡರು ಬಂದು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅನ್ನುವ ಮಾಹಿತಿ TV5ಗೆ ಲಭ್ಯವಿರ್ತಕ್ಕಂಥದ್ದು. ದಿವ್ಯಾ ರಘುನಾಥ್, ಓಕೆ, ಪೂಜೆ ಎಲ್ಲ ಮುಗಿತಾ ಅಥವಾ ಇನ್ನು ಪೂಜೆ ನಡೀತಾ ಇದೆಯಾ ಏನು ಪ್ರಕಾಶ್? ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಹೊಳೆನರಸೀಪುರದಲ್ಲಿ ಪೂಜೆ ಮಾಡಿದ ನಂತರ ಮಂಗಳಮುಖಿಯರು ಏನಿದ್ದಾರೆ ಅವರಿಂದ ಆಶೀರ್ವಾದ ಪಡೆದ ನಂತರ ಈಗ ಮೂಡಲಹಿಪ್ಪೆ ಗ್ರಾಮ ಏನಿದೆ ಆ ಗ್ರಾಮಕ್ಕೆ ಕೂಡ ಭವಾನಿ ರೇವಣ್ಣ ಅವರ ಜೊತೆ ಪ್ರಜ್ವಲ್ ರೇವಣ್ಣರವರು ಕೂಡ ಬಂದು ಆಗಮಿಸಿರುವಂತದ್ದು. ಮತ್ತೆ ಜೊತೆಗೆ ಈಗ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಪೂಜೆಗೆ ಕುಳಿತಿದ್ದಾರೆ ಅನ್ನುವ ಮಾಹಿತಿ ಈಗ ನಮ್ಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ದಿವ್ಯಾ ರಘುನಾಥ್, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.